ತುಮಕೂರಿನ ವಾಸದ ಸಂದರ್ಭದಲ್ಲಿ ನಾನು 2-3 ವಿಷಯಗಳನ್ನು ನಿಮ್ಮ ಮುಂದೆ ನಿವೇದಿಸ್ಕೋಬೇಕು ಅಂತಿದ್ದೀನಿ. ನಾನು ನನ್ನ ವ್ಯಕ್ತಿತ್ವವನ್ನು ವಿಕಾಸ ಮಾಡಿಕೊಳ್ಳೋದಕ್ಕೆ ಅಲ್ಲಿ ಕಾಯಮಾಗಿ ನಾನು ತುಮಕೂರಿನ ಸಾರ್ವಜನಿಕ ಗ್ರಂಥ ಭಂಡಾರವನ್ನು ಪ್ರತಿನಿತ್ಯವೂ ಬಳಸ್ಕೊಂಡಿದ್ದೇನೆ. ಒಳಗಡೆ ಹೋಗಬೇಕಾದ್ರೇ ಅಲ್ಲಿ ಒಂದು ದೊಡ್ಡ ದಫ್ತರ, ಅದನ್ನು ರಿಜಿಸ್ಟರ್ ಅಂತ ಹೇಳಿ ಕರೀತಾರೆ. ಅಲ್ಲಿ ಒಳಗಡೆ ಹೋಗ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಹಿ ಮಾಡಬೇಕಾಗಿತ್ತು. ಸಹಿ ಮಾಡಿ ಒಳಗಡೆ ಹೋಗಿ ಎಲ್ಲ ಪತ್ರಿಕೆಗಳನ್ನು, ಗ್ರಂಥಗಳನ್ನು ಓದುವಂಥ ಒಂದು ಸುವರ್ಣ ಅವಕಾಶ ನನಗಿತ್ತು. ಬಹುಶಃ ನಾನಲ್ಲಿ ಸಹಿ ಮಾಡದೇ ಇರೋ ದಿನವೇ ಇಲ್ಲ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ನಾನು ಆ ಗ್ರಂಥಾಲಯವನ್ನು ಬಳಸ್ಕೊಂಡಿದ್ದೇನೆ. ಇನ್ನೊಂದು, ನಮ್ಮ ಸಿದ್ದರಾಮಣ್ಣ ಲೋಕಸೇವಾ ನಿರತ ಸಿದ್ದರಾಮಣ್ಣ ಉಚಿತ ವಿದ್ಯಾರ್ಥಿ ನಿಲಯದ ಗ್ರಂಥ ಭಂಡಾರ. ಅದರಲ್ಲಿ ವಾರಕ್ಕೆ 2 ಪುಸ್ತಕಗಳನ್ನು ಕೊಡ್ತಾಯಿದ್ರು. 2 ಪುಸ್ತಕಗಳನ್ನು ಕೂಡ ನಾನು ಚೆನ್ನಾಗಿ ಓದಿ ಮತ್ತೆ ಹಿಂದಿರುಗಿಸ್ತಾ ಇದ್ದೆ, ಮತ್ತು ಹೊಸ ಪುಸ್ತಕಗಳನ್ನು ತರ್ತಾಯಿದ್ದೆ. ನಾನು ಅನಾಕ್ರು ಮತ್ತು ತರಾಸು ಅವರನ್ನು ಓದಿದ್ದೇನೆ ತುಮಕೂರಿನ ಈ ಸಿದ್ದರಾಮಣ್ಣ ವಿದ್ಯಾರ್ಥಿ ನಿಲಯದಲ್ಲಿ. ಅನಾಕ್ರು ಅವರ ಎಲ್ಲ ಕಾದಂಬರಿಗಳನ್ನು ಓದಬೇಕು ಅನ್ನುವ ನನ್ನ ಹಂಬಲಕ್ಕೆ ಎಷ್ಟು ಸಿಕ್ಕಿದವೋ ಅಷ್ಟೂ ಕಾದಂಬರಿಗಳನ್ನು ಓದಿದ್ದೇನೆ. ತರಾಸು ಅವರ ಚಿತ್ರದುರ್ಗದ ಇತಿಹಾಸ, ಅನಾಕ್ರು ಅವರ ವಿಜಯ ವಿದ್ಯಾರಣ್ಯ ಮಾಲಿಕೆ, ಇವೆಲ್ಲವನ್ನು ನಾನು ಓದಿ ಅರಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತಂದರೆ, ತುಮಕೂರಲ್ಲಿ ನನಗೆ ಅಧ್ಯಾಪಕರುಗಳ ಪ್ರಭಾವ ಎಷ್ಟಿತ್ತು ನನ್ನ ಮೇಲೆ ಅಂತಂದರೆ, 2 ಬಹಳ ಪ್ರೌಢ ವಿದ್ವಾಂಸರು, ಅದರಲ್ಲೂ ಆಂಗ್ಲ ಭಾಷೆಯನ್ನು ಕಲಿಸ್ತಾ ಇದ್ದಂಥ 2 ಒಳ್ಳೆಯ ಪ್ರಾಧ್ಯಾಪಕರುಗಳು ನನಗಿದ್ದರು. ಒಬ್ಬರು MR ಸಂಪತಯ್ಯಂಗಾರ್ ಅಂಥೇಳಿ, ಇನ್ನೊಬ್ಬರು ಅದೇ ಇನ್ಷಿಯಲ್ಸ್ MR ಸುಂದರರಾಜ ಅಯ್ಯಂಗಾರ್ ಅಂಥೇಳಿ. ಮೊಟ್ಟ ಮೊದಲು ನನಗೆ ಈ ಓಡ್ಗಳ ಪರಿಚಯ ಮಾಡಿಸ್ತವರೇ ಈ 2 ಮಹನೀಯರು. ಒಟ್ಟು ನೈಟಿಂಗೇಲ್, ಒಟ್ಟು ಬೈಝಾಂಟಿಯಮ್, ಒಟ್ಟು ಸ್ಕೈಲಾರ್ಕ್, ಇವೆಲ್ಲವುಗಳನ್ನು ಅವರು ನನಗೆ ತಿಳಿಸಿ ಹೇಳಿದ್ರಿಂದ ನಾನು ಈ ಥರ ಓಡ್ ಅಂದರೆ ಪ್ರಗಾತ ಬರೀಬೇಕು ಅನ್ನುವ ಹಂಬಲವನ್ನು ಅವರ ಬಳಿ ಹೇಳ್ಕೊಂಡಾಗ ಅವರು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾಯಿದ್ರು. ಒಟ್ಟು ಟಿಂಟರ್ನಬೆ ಮುಂತಾದಂಥ ಕವಿತೆಗಳನ್ನು ಹೆಸರಿಸಿ ನೀನು ಕೂಡ ಬರೀಬೋದು, ಪ್ರಯತ್ನ ಪಡುವಂತಿದ್ರು. ನಾನಲ್ಲಿ ಗೂಳೂರು ಗಣೇಶನಿಗೆ ಉತ್ಸವ ನಡೀತಾ ಇತ್ತು. ದೊಡ್ಡ ಬೃಹತ್ತಾದಂಥ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ನಾನು ಒಂದು ಸಾರಿ ನನ್ನ ಗೆಳೆಯರ ಜೊತೆಯಲ್ಲಿ ಬಾಡಿಗೆ ಸೈಕಲನ್ನು ಪಡೆದು ಗೂಳೂರಿಗೆ ಹೋಗಿ ಗಣೇಶನ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ. ಭಾನುವಾರ ಶನಿವಾರ ಬಂತು ಅಂದರೆ, ಶನಿವಾರ ಭಾನುವಾರ ನಾವು ಮಾಡ್ತಾಯಿದ್ದಿದ್ದು ಕೆಲಸ ಸೈಕಲ್ ಬಾಡಿಗೆ ತೊಗೊಳ್ಳೋದು, ಸಿದ್ಧಗಂಗಾ ಮಠಕ್ಕೆ ಹೋಗೋದು, ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕಾರ ಮಾಡೋದು, ಅವರು ಏನು ಹೇಳ್ತಾರೋ ಅದನ್ನು ಕೇಳೋದು, ಪ್ರವಚನ. ಆನಂತರ ಅಲ್ಲೇ ಅವರು ಮುದ್ದೆ ಊಟ ಹಾಕ್ತಾಯಿದ್ರು, ಊಟ ಮಾಡ್ಕೊಳ್ತಕ್ಕಂಥದ್ದು. ಅದನ್ನು ಅವರು ಪ್ರಸಾದ ಅಂತ ಹೇಳ್ತಾಯಿದ್ರು. ಪ್ರಸಾದ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಪ್ರಸಾದ ಮಾಡಿಕೊಂಡು ಮತ್ತೆ ಬರ್ತಕ್ಕಂಥದ್ದು. ಈಗ ತುಮಕೂರು ಮತ್ತು ಸಿದ್ಧಗಂಗಾ ನಡುವೆ ಜಾಗನೇ ಇಲ್ಲ, ಅಷ್ಟೊಂದು ಕಟ್ಟಡಗಳು ಬಂದಿದೆ. ಆಗ ಹಾಗಲ್ಲ. ಆ ಕಡೆ ಅವರೆ ಹೊಲಗಳು, ಈ ಕಡೆ ಜೋಳದ ಹೊಲಗಳು, ರಾಗಿ ಹೊಲಗಳು. ಅದರ ಮಧ್ಯದಲ್ಲಿ ನಾವು ಸೈಕಲ್ ತುಳ್ಕೊಂಡು ಹೋಗೋದೇ ಒಂದು ದೊಡ್ಡ ಉಮೇದು. ನಾವೊಂದು 10 ಜನ, 8 ಜನ, 7 ಜನ ಹೀಗೆ ಹೋಗ್ತಾಯಿದ್ವಿ ಸೈಕಲ್ಗಳಲ್ಲಿ. ಇಂಥ ಅನುಭವಗಳನ್ನು ನಾನು ಮೊಟ್ಟ ಮೊದಲ ಪ್ರಘಾತದಲ್ಲಿ ಬರೆಯುವ ಪ್ರಯತ್ನ ಮಾಡಿದೆ. ಅದೇನು ಅಂತಂದರೆ, ಅಮರಶಿಲ್ಪಿ ಜಕಣಾಚಾರಿ ನನ್ನ ತಲೆಯಲ್ಲಿ ತುಂಬಿಕೊಂಡಿದ್ದ. ಹಾಗಾಗಿ ಮೂರ್ತಿ ತಂದಿತ್ತು ಕೀರ್ತಿ ಅಂಥೇಳಿ ಒಂದು ಪ್ರಘಾತವನ್ನು ಬರೆದೆ. ಅದು ನನ್ನ ಮೊಟ್ಟ ಮೊದಲ ಪ್ರಘಾತ. ಈ ಹೊತ್ತು ಸುಮಾರು 47 ಪ್ರಘಾತಗಳನ್ನು ಈವರೆಗೆ ಬರೆದಿದ್ದೇನೆ. ಕನ್ನಡದಲ್ಲಿ ಒಬ್ಬ ಕವಿ ತನ್ನ ಭಾಷೆಯಲ್ಲಿ ಪ್ರಘಾತಗಳನ್ನು ಬರೆದಿದ್ದಾನೆ ಅನ್ನೋದಕ್ಕೋಸ್ಕರ ನನಗೊಂದು ವಿಶ್ವ ದಾಖಲೆಯ ಮಾನ್ಯತೆಯ ಪತ್ರ ಸಿಕ್ಕಿದೆ, ಅರ್ಹತೆ ಸಿಕ್ಕಿದೆ. ಇಟ್ ಈಸ್ ಅ ರೆಕಾರ್ಡ್. ಆದರೆ ಪ್ರಘಾತವನ್ನು ಬರೆಯೋದಕ್ಕೆ ಪ್ರಾರಂಭಿಸಿದ್ದು ತುಮಕೂರಲ್ಲಿ. ನನ್ನ ಆಂಗ್ಲ ಅಧ್ಯಾಪಕರುಗಳು ಮತ್ತು ಕನ್ನಡ ಅಧ್ಯಾಪಕರುಗಳು ಅದಕ್ಕೆ ನನಗೆ ಒಳ್ಳೆಯ ಬೆಂಬಲವನ್ನು ಕೊಟ್ಟರು.
ಸಣ್ಣಗುಡ್ಡಯ್ಯನವರ ಪಾತ್ರ ಇದೆಯಲ್ಲ, ಅದು ಬಹಳ ದೊಡ್ಡದು. ಸಿದ್ಧಲಿಂಗಯ್ಯನವರ ಪಾತ್ರ ಬಹಳ ದೊಡ್ಡದು. ಕಾವ್ಯದ ಸಂಸರ್ಗಕ್ಕೆ ನಾನು ಚುಂಬಕ ಶಕ್ತಿಯ ಹಾಗೆ ಹೋಗೋದಕ್ಕೆ ಬಹಳ ಮುಖ್ಯ ಕಾರಣ ಅವರಿಬ್ಬರ ಮಾತುಗಾರಿಕೆ. ಪ್ರೊಫೆಸರ್ ಎಚ್ ಜಿ ಸಣ್ಣಗುಡ್ಡಯ್ಯನವರು ಲೆಫ್ಟಿಸ್ಟ್, ಅವರು ಮಾರ್ಕ್ಸಿಸ್ಟ್. ಅವರು ಒಂದು ರೀತಿಯಲ್ಲಿ ನಮ್ಮ ಸಿದ್ಧಲಿಂಗಯ್ಯನವರು ಭಾರತೀಯ ಕಾವ್ಯಮೀಮಾಂಸೆಯನ್ನು ಚೆನ್ನಾಗಿ ಅರೆದು ಕೊಡಿದಂಥವರು. ಸಣ್ಣಗುಡ್ಡಯ್ಯನವರು ಎಷ್ಟೊಂದು ಪುಸ್ತಕಗಳು ಕೊಡ್ತಾಯಿದ್ರು ಅಂದರೆ, ನಾನು ಕಡೆಂಗೊಡ್ಲು ಶಂಕರ ಭಟ್ರು ಮುಂತಾದಂಥ ಗೋಪಾಲಕೃಷ್ಣ ಅಡಿಗರು, ಕುವೆಂಪು, ಬೇಂದ್ರೆ ಇವ್ರನ್ನೆಲ್ಲ ಓದೋದಕ್ಕೆ ಸಾಧ್ಯ ಆಗಿದ್ದೇ ಆಗ. ಅವರ ಮನೆಯ ಪುಸ್ತಕಗಳು, ಅವ್ರು ಕೊಟ್ಟಂಥ ಪುಸ್ತಕಗಳನ್ನು ನಾನು ಓದಿ ಮತ್ತೆ ವಾಪಸ್ ಕೊಡ್ತಾಯಿದ್ದೆ. ನನ್ನ ಕವಿತೆಗಳನ್ನು ಅವರಿಗೆ ತೋರಿಸ್ತಾಯಿದ್ದೆ, ಅದನ್ನು ನನಗೆ ಅವರು ತಿದ್ದಿ ಕೊಡ್ತಾಯಿದ್ರು. ಹೀಗೆ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮೇಜರ್ ಸಬ್ಜೆಕ್ಟ್ಸ್ ಆಗಿ ತೆಗೆದುಕೊಂಡು ಕೆಮಿಸ್ಟ್ರಿ ಮೈನರಾಗಿ ತೊಗೊಂಡು BSc ಓದಿದೆ. BSc ಓದಿದ ಮೇಲೆ ನಾನು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. SSLC ಮಾರ್ಕ್ಸ್ ಕಾರ್ಡಿನ ಆಧಾರದ ಮೇಲೆ ನನಗೆ ಪೋಸ್ಟಲ್ ಟ್ರೈನಿಂಗ್ ಸೆಂಟ್ರಿಗೆ ಟ್ರೈನಿಂಗ್ ಪಡೆಯೋದಕ್ಕೆ ವಿತ್ ಸ್ಟೈಫಂಡ್ ಟ್ರೈನಿಂಗ್ ಪಡೆಯೋದಕ್ಕೆ ನನಗೆ ಅವಕಾಶ ಸಿಕ್ತು. ಆಗ ನಾನು BSc ಮುಗಿಸಿದ್ದರಿಂದ ಒಂದು ದಿವಸನೂ ಆಗ ನೋಡಿದರೆ ನನ್ನ ಕೆರಿಯರಲ್ಲಿ ವೇಸ್ಟ್ ಅನ್ನೋದೇ ಇಲ್ಲ. ಸೀದಾ ನಾನು ಮೈಸೂರು ಟ್ರೈನ್ ಹತ್ತಿ, ಆಗೆಲ್ಲ ತುಂಬ ಕಡಿಮೆ, ಮೈಸೂರು ಟ್ರೈನ್ ಚಾರ್ಜಸ್ ಎಲ್ಲ ತುಂಬ ಕಡಿಮೆ ಇತ್ತು. ಮೈಸೂರಿಗೆ ಹೋದೆ. ನಜರಾಬಾದಲ್ಲಿ ಮೈಸೂರ ಬಸ್ ಸ್ಟ್ಯಾಂಡಲ್ಲಿ ಇಳಿದು, ಒಂದು ಆಗಿನ ಕಾಲದಲ್ಲಿ ಜಟಕ ಟಾಂಗ ಆ ಟಾಂಗಾಗಳಲ್ಲಿ ಕುದುರೆ, ಅದು ತುಂಬ ಚೆನ್ನಾಗಿ ಅವನು ಟಾಂಗ ಓಡಿಸ್ತಕ್ಕಂಥ ಜಟಕ ಸಾಹೇಬ ತನ್ನ ಕಡ್ಡಿಯನ್ನು ಅಥವಾ ಬಾರ್ ಕೋಲನ್ನು ಆ ಚಕ್ರಗಳಿಗೆ ಇಡಿಸೋದ್ರಿಂದ ಅದೊಂದು ರೀತಿಯ ದನಿ ಲಯ ಉತ್ಪತ್ತಿ ಆಗ್ತಾಯಿತ್ತು. ಅದು ಮೋಹಕವಾಗಿರ್ತಾಯಿತ್ತು. ನಾನೆಂಥ ಪುಣ್ಯಶಾಲಿ ಅಂತಂದರೆ, ಇಂದಿರಾ ಗಾಂಧಿಯ ಕಾಲ ಅದು. ಇಂದಿರಾ ಗಾಂಧಿ ಎಲ್ಲ ರಾಜ ಮಹಾರಾಜರ ಅಧಿಕಾರಗಳನ್ನು ಕಿತ್ಕೊಂಡ್ಬಿಟ್ಟಿದ್ಲು. ಮೈಸೂರು ಅರಮನೆಯನ್ನೇ PTC ಆಗಿ, ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಆಗಿ ಪರಿವರ್ತನೆ ಮಾಡಿದರು. 3 ತಿಂಗಳ ಕಾಲ ಮೈಸೂರು ಅರಮನೆಯ ಈ PTC, ಅದನ್ನು PTC ಆಗಿ ಕನ್ವರ್ಟ್ ಮಾಡಿದ್ರಿಂದ ಅಲ್ಲಿ ವಾಸ ಮಾಡುವಂಥ, ಅಲ್ಲಿ ಮಲಗುವಂತಹ, ಅಲ್ಲಿ ತರಗತಿಗಳನ್ನು ಕೇಳುವಂತಹ, ಅಲ್ಲಿ ವಾಲಿಬಾಲ್ ಆಡ್ತಾ ಇದ್ದಾಗ ನಾನು ವಾಲಿಬಾಲನ್ನು ಆಡುವಂತಹ ಸುವರ್ಣ ಅವಕಾಶ. ಎಷ್ಟು ಜನಕ್ಕೆ ಅದು ಲಭ್ಯ ಇರುತ್ತೆ ಅರಮನೆಗಳಲ್ಲಿ. ಅರಮನೆಯ ರಾಜ ಮಹಾರಾಜರನ್ನು ಬಿಟ್ಟರೆ ನಾವೊಂದು 100-120 ಜನ ಇದ್ವಿ. 120 ಜನಕ್ಕೂ ಅಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ರು. ಎಲ್ಲ ಕಂಪಾರ್ಟ್ಮೆಂಟ್ಸ್ ಮಾಡಿದರು. ಅಲ್ಲಿ ಟ್ರೈನಿಂಗ್ ಪಡೆದಿದ್ದಾದ ಮೇಲೆ ಅದೊಂದು ಬಹಳ ದೊಡ್ಡ ಕೇಂದ್ರ ಬಿಡಿ. ಭಾರತದಲ್ಲಿರ್ತಕ್ಕಂಥ ಎಲ್ಲ ಅಂಚೆ ಕಚೇರಿಗಳ ವಿಳಾಸಗಳನ್ನು ಗಟ್ಟಿ ಮಾಡಬೇಕಾಗಿತ್ತು, ಅದನ್ನು ಒಪ್ಪಿಸ್ಬೇಕಾಗಿತ್ತು. ಅಸನ್ಸಾಲ್ ಅಂತ ಹೇಳಿ ಪ್ರಾರಂಭ ಮಾಡಿದರೆ ಝಡ್ವರೆಗೆ ಬರಬೇಕಾಗಿತ್ತು. ಅಲ್ಲಿಂದ ನಾನು ಟ್ರೈನಿಂಗ್ ಪಡೆದಿದ್ದಾದ ಮೇಲೆ, ಸ್ಟೈಫಂಡ್ ಸಮೇತ ಟ್ರೈನಿಂಗ್ ಪಡೆದಿದ್ದಾದ ಮೇಲೆ, ಆ ಪ್ರಶಿಕ್ಷಣವನ್ನು ಪಡೆದಿದ್ದಾದ ಮೇಲೆ ನನಗೆ ಹುಬ್ಬಳ್ಳಿಗೆ ಮೊಟ್ಟ ಮೊದಲ ಬಾರಿಗೆ ಕೆಲಸಕ್ಕಾಗಿ, ನೌಕರಿಗಾಗಿ ನಾನು ಅಲ್ಲಿ ಹುಬ್ಬಳ್ಳಿ ರೈಲ್ವೆ ಮೇಲ್ ಸರ್ವಿಸ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನೋಡಿ, ಅಲ್ಲಿಂದ ನನ್ನ 2ನೆಯ ಪರ್ವ ಪ್ರಾರಂಭ ಆಯಿತು. ನನ್ನ ಜೀವನದ ಈ ಯಾನಗಾನ ಅದರ ದ್ವಿತೀಯ ಘಟ್ಟವನ್ನು ಪಡ್ಕೊಳ್ತು. ಅದೆಷ್ಟು ಚೆನ್ನಾಗಿತ್ತು ಅಂದರೆ, ಗುರುವಾರ ನನಗೆ ಬಿಡು ಸಿಗ್ತಾಯಿತ್ತು. ರೈಲ್ವೆ ಮೇಲ್ ಸರ್ವೀಸಲ್ಲಿ ಇಂಥದೇ ದಿವಸ, ಭಾನುವಾರನೇ ಎಲ್ರಿಗೂ ರಜಾ ಸಿಗುತ್ತೆ ಅಂತಿಲ್ಲ, ಭಾನುವಾರ ವರ್ಕಿಂಗ್ ಡೇ. ನನಗೆ ಗುರುವಾರ ರಜಾ ಕೊಡ್ತಾಯಿದ್ರು. ರಜಾ ಸಿಕ್ಕಿದ ದಿವಸನೇ ಸಾಕು, ನಾನು ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸೋದು, ಕಾಮತ್ ಹೋಟ್ಲಲ್ಲಿ ತಿಂಡಿ ತಿನ್ನೋದು ಅಥವಾ ಪೂರಿ ಬಾಜಿ ತಿನ್ನೋದು. ಆನಂತರ ಧಾರವಾಡದ ಬಸ್ಸನ್ನು ಹತ್ತಿ ಧಾರವಾಡಕ್ಕೆ ಹೋಗ್ತಕ್ಕಂಥದ್ದು. ಅಲ್ಲಿ ಸಾಧನಕೇರಿಯ ಮನೆ, ಅದೇ ಬೇಂದ್ರೆ ಮನೆಗೆ ತಪ್ಪದೆ ಹೋಗ್ತಾಯಿದ್ದೀನಿ. ಹುಬ್ಬಳ್ಳಿಯಲ್ಲಿ ಇದ್ದಷ್ಟು ದಿನ ಗುರುವಾರ ಗುರುಗಳ ಆಶೀರ್ವಾದ ಪಡೆಯೋದಕ್ಕೆ ಹೋಗ್ತಾಯಿದ್ದೆ. ವರಕವಿ ಬೇಂದ್ರೆ ಅವರು ಬಾಗಿಲಲ್ಲೇ ಯಾರು ಬಂದಿರತಕ್ಕಂಥದ್ದು ಅಂತೆಲ್ಲ ಕೇಳಿ, ದೊಡ್ಡರಂಗೇಗೌಡನ, ಓ ಸಣ್ಣ ಗುಡ್ಡಯ್ಯ, ದೊಡ್ಡ ಗುಡ್ಡಯ್ಯ, ಈ ರೀತಿಯಾಗಿ ಅವರು ತಮಾಷೆ ಮಾಡ್ತಾನೆ.
ಕಲ್ಲು ಸಕ್ಕರೆ ಕೊಡ್ತಾಯಿದ್ರು. ಅವ್ರು ಕಲ್ಲು ಸಕ್ಕರೆ ಕೊಡದೇ ಇರೋ ದಿವಸನೇ ಇಲ್ಲ. ಹೋದಾಗೆಲ್ಲನ ಬಾಗಿಲಲ್ಲೇ ಕಲ್ಲು ಸಕ್ಕರೆಯನ್ನು ಕೊಟ್ಟು ಒಳಗಡೆ ಕರ್ಕೊಂಡು ಕೂತ್ಕೋ ಅಂತ ಹೇಳ್ತಾಯಿದ್ರು. ಆ ಕೂತ್ರೆ 1 ಗಂಟೆ ಅಥವಾ 1.5 ಗಂಟೆ ಅಥವಾ 2 ಗಂಟೆ ಬರೀ ಮೌನ ಪ್ರೇಕ್ಷಕ. ಏಕೆಂತಂದರೆ ಬೇಂದ್ರೆ ಎದುರಿಗೆ ಮಾತಾಡಬಾರ್ದು, ಬೇಂದ್ರೆಗೆ ಆಲಿಸುವ ವ್ಯಕ್ತಿಗಳು ಬೇಕು, ತನ್ನ ಮಾತನ್ನು ಕೇಳುವಂತಹ ವ್ಯಕ್ತಿಗಳು ಬೇಕು, ರಸಿಕರು ಬೇಕು. ಹೇಳ್ತಾ ಇರೋರು, ವೇದಗಳನ್ನು ಕುರಿತು ಹೇಳೋರು, ಪದ್ಯಗಳನ್ನು ಕುರಿತು ಹೇಳ್ತಾಯಿದ್ರು, ಕಾವ್ಯಮೀಮಾಂಸೆಯನ್ನು ಹೇಳಿದ್ದಾರೆ, ಪದ್ಯಗಳನ್ನು ಓದಿ ತೋರಿಸ್ತಾಯಿದ್ರು. ಅವರು ಹೇಗೆ ಪುಸ್ತಕಗಳ ಮಾರ್ಜಿನ್ಗಳಲ್ಲೆಲ್ಲ ಹೇಗೆ ಸೀಸದ ಕಡ್ಡಿಯಿಂದ ಪದ್ಯಗಳನ್ನು ಬರೆದಿರ್ತಾಯಿದ್ರು, ಅದನ್ನೆಲ್ಲ ಓದಿ ಹೇಳ್ತಾಯಿದ್ರು. ಗೆಳೆಯರೇ, ಒಂದು ಸಂದರ್ಭನ ಅವರೇ ಹೇಳಿದ್ದು, ಅವ್ರ ಬಾಯಿಂದಲೇ ಕೇಳಿದಂಥ ಒಂದು ಸಂದರ್ಭನ ನಿಮ್ಮೆದುರುಗಡೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹಳ ರೋಮಾಂಚಕಾರಿಯಾದಂಥ ಸಂದರ್ಭ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸನ್ನಿವೇಶ ಅದು. ಆಗ ತರುಣ ಬೇಂದ್ರೆ ಅಂತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯಿತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಭಾರತೀಯರ ಮಾರಣ ಹೋಮ ನಡೀತು, ನೆತ್ತರ ಹೊಳೆ ಹರಿಯಿತು. ಸಭೆಯಲ್ಲಿದ್ದಂಥ, ತಮ್ಮ ಪಾಡಿಗೆ ತಾವು ಸಭೆಯನ್ನು ನಡೆಸ್ತಾ ಇದ್ದಂಥ ಭಾರತೀಯರ ಮೇಲೆ ಬ್ರಿಟಿಷ್ ಸೈನಿಕರು ಗುಂಡಿನ ಮಳೆಯನ್ನು ಹರಿಸಿದರು, ಸುರಿಸಿದರು. ರಕ್ತದ ಒಂದು ರೀತಿಯ ಕಾಲುವೆನೇ ಹರಿದೋಯ್ತು. ಅದು ಬಾನುಲಿಯಲ್ಲಿ ಬಿತ್ತರ ಆಗಿದ್ದು, ಪತ್ರಿಕೆಗಳಲ್ಲಿ ಬಂದದ್ದನ್ನು ನೋಡಿ ಬ್ರಿಟಿಷರ ವಿರುದ್ಧ ಕೋಪ ಮಾಡಿಕೊಂಡಂಥ ನಮ್ಮ ತರುಣ ಬೇಂದ್ರೆ ಅವರೇ ಹೇಳಿದ ಮಾತಿದು. ಬ್ರಿಟಿಷರ ಮೇಲೆಗೆ ನನಗೆ ಎಂಥ ಅಸಾಧ್ಯ ಸಿಟ್ಟು ಬಂತು ಅಂಥೇಳಿ, ನನ್ನ ಸಿಟ್ಟನ್ನು ಕವಿತೆ ಮಾಡಿದೆ, ನರಬಲಿ ಅಂಥೇಳಿ ಒಂದು ಪದ್ಯವನ್ನು ಬರೆದು, ಒಂದು ರೀತಿಯಲ್ಲಿ ಆ ಪದ್ಯ ಬರೆಯೋವರೆಗೂ ನನಗೆ ಸಮಾಧಾನ ಇರಲಿಲ್ಲ ಅಂಥೇಳಿ. ಆ ನರಬಲಿ ಪದ್ಯ ಇವತ್ತೂ ಕೂಡ ನೀವು ಓದಿದರೆ ಗೊತ್ತಾಗ್ತಾ ಹೋಗುತ್ತೆ, ಬ್ರಿಟಿಷರ ವಿರುದ್ಧ, ಬ್ರಿಟಿಷರ ದೌರ್ಜನ್ಯವನ್ನು ಕುರಿತು ಹೇಗೆ ಭಾರತೀಯರ ಮೇಲೆ ನಡೆಸಿದರು ಅನ್ನೋದನ್ನು ಅಲ್ಲಿ ದಾಖಲಿಸುತ್ತೆ. ಆ ಸಂದರ್ಭದಲ್ಲಿ ಆ ಪದ್ಯವನ್ನು, ನರಬಲಿ ಪದ್ಯವನ್ನು ಓದಿದಂಥ ಧಾರವಾಡದ ಕಲೆಕ್ಟರ್ ಮತ್ತು ಆಂಗ್ಲ ಅಧಿಕಾರಿಗಳು ಒಂದು ಕಾನೂನನ್ನೇ, ಅಂದರೆ ಒಂದು ರೀತಿಯಲ್ಲಿ ಇದನ್ನು ಕಾನೂನು ಕೈಗೆತ್ಕೋತಾರೆ. ಬೇಂದ್ರೆಯನ್ನು ಬಂದು ಧಾರವಾಡಕ್ಕೆ ಬಂದು ಅವ್ರ ಮನೆಯಲ್ಲಿ ಅರೆಸ್ಟ್ ಮಾಡ್ತಾರೆ. ಬೇಂದ್ರೆ ಕೈಗೆ ಕೋಳ ಹಾಕಿಸ್ಕೊಂಡು ಅವ್ರನ್ನ, ಬೇಂದ್ರೆಯನ್ನು ಯರವಾಡ ಸೆರೆಮನೆಗೆ ಹಾಕ್ತಾರೆ. ಸೆರೆಮನೆಗೆ ಹಾಕಿ ಆಗ ಅಲ್ಲಿಯ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೇಳ್ತಾನೆ, ಜೈಲರ್ಗೆ ಹೇಳ್ತಾನೆ, ಎಂಥ ಕ್ರೂರವಾದಂಥ ಮಾತು ಅಂತಂದರೆ, ಈ ತರುಣನಿಗೆ ತಿನ್ನೋಕ್ಕೇನು ಬೇಕಾದರೂ ಕೊಡಿ, ಎಷ್ಟು ಬೇಕಾದ್ರೂ ಇಡ್ಲಿ ಕೊಡಿ, ಎಷ್ಟು ಬೇಕಾದ್ರೂ ಇದು ಮಾಡಿ, ಒದ್ಕೊಳ್ಳೋಕ್ಕೆ ಕಂಬಳಿ ಇತ್ಯಾದಿ ಕೊಡಿ, ಆದರೆ ಈ ತರುಣ ಇದ್ದಾನಲ್ಲ, ಇವನು ಬಹಳ ಘಾಟಿ, ಇವನಿಗೆ ಪೆನ್ ಕೊಡಬೇಡಿ, ಹಾಳೆ ಕೊಡಬೇಡಿ, ಆದ್ದರಿಂದ ಇವನು ಪದ್ಯ ಬರೆದು ಬಿಡ್ತಾನೆ, ಬ್ರಿಟಿಷರ ವಿರುದ್ಧ ಪದ್ಯ ಬರೆದು ಬಿಡ್ತಾನೆ ಅಂತ ಅವ್ರನ್ನ ಹೀಗೆ ಸೆರೆಮನೆಗೆ ದೂಡಿದಂಥ ಸನ್ನಿವೇಶ ಅದು. ಅದನ್ನು ಬೇಂದ್ರೆ ಬಹಳ ಚೆನ್ನಾಗಿ ಅವರು ತಮ್ಮ ಮಾತುಗಳಲ್ಲಿ ಹೇಳ್ತಾಯಿದ್ರು. ಆದರೆ ಬೇಂದ್ರೆ ಎಂಥ ಕೆಚ್ಚದೆ ಕವಿ ಅಂತಂದರೆ, ಅವರೇ ಹೇಳಿದ್ದಂಥ ಮಾತನ್ನು ಇದನ್ನು ನಿಮ್ಮ ಎದುರುಗಡೆ ನಾನು ಹೇಳ್ತಾ ಇದ್ದೀನಿ. ನಾನು ಬಡಪಟ್ಟಿಗೆ ಸುಮ್ಮನೆ ಇರೋನಲ್ಲ, ನಾನೇನು ಮಾಡಿದೆ, ನನ್ನ ಉಗುರುಗಳನ್ನು ಬೆಳೆಸ್ಕೊಂಡೆ, ಗೋಡೆಯ ಮೇಲೆ, ಆ ಸೆರೆಮನೆಯ ಗೋಡೆಗಳ ಮೇಲೆ ಬ್ರಿಟಿಷರ ವಿರುದ್ಧ ಪದ್ಯಗಳನ್ನು ಬರದೆ ಅಂದಾಗ ನನ್ನ ಮೈಯೆಲ್ಲ ರೋಮಾಂಚನ ಆಗೋಯ್ತು, ಮೈಯೆಲ್ಲ ಕೂದಲೆಲ್ಲ ನಿಮಿರಿ ನಿಂತು. ದೇಶ ಪ್ರೇಮ ಅಂದ್ರೆ ಅದು ರೀ, ಕನ್ನಡ ಕವಿಗಳ ದೇಶ ಪ್ರೇಮ ಇದೆಯಲ್ಲ, ಅದು ಅನನ್ಯವಾದಂಥದ್ದು. ಅದರಲ್ಲೂ ಬೇಂದ್ರೆ ಎಂಥ ಸಾಹಸವನ್ನು ಮಾಡಿದರು ಅನ್ನೋದನ್ನು ನಾನು ಕೇಳಿದ್ದೆ, ಕೇಳಿಸ್ಕೊಂಡಿದ್ದೆ ಧಾರವಾಡದಲ್ಲಿ, ಸಾಧನಕೇರಿಯಲ್ಲಿ, ಅವರ ಮನೆಯಲ್ಲಿ, ಅವರ ಬಾಯಿಂದ. ನಾನು ಹುಬ್ಬಳ್ಳಿಯಲ್ಲಿ ಇದ್ದಷ್ಟು ದಿವಸ ಕಸ್ತೂರಿಯ ಪಾವೆಂ ಆಚಾರ್ಯ, ಕರ್ಮವೀರದ ಸುರೇಂದ್ರ ದಾನಿ, ಪ್ರಪಂಚದ ಪಾಟೀಲ್ ಪುಟ್ಟಪ್ಪ, ಸಂಕ್ರಮಣದ ಗಿರೆಡ್ಡಿ ಗೋವಿಂದರಾಜ, ಚಂದ್ರಶೇಖರ ಪಾಟೀಲ, ಸಿದ್ಲಿಂಗ್ ಪಟ್ನಶೆಟ್ಟಿ, ಆನಂತರ ದಲಿತ ಅನ್ನುವ ಒಂದು ಪತ್ರಿಕೆಯ ಡಾಕ್ಟರ್ ಬುದ್ದಣ್ಣ ಹಿಂಗಮಿರೆ, ಇವರೆಲ್ಲರ ಸಂಸರ್ಗಕ್ಕೆ ಹೋಗಿದ್ದೇ ನಾನು ಅಲ್ಲಿ.
ಚನ್ನವೀರ ಕಣಿವೆಯವರನ್ನು ನೋಡೋದಕ್ಕೆ ಅವರ ಹೊಂಬೆಳಕುಗೆ ಹೋಗ್ತಾ ಇದ್ದೆ. ಅವರಿಗೆ ನನ್ನ ಪದ್ಯಗಳನ್ನೆಲ್ಲ ತೋರಿಸಿದ್ದೇನೆ. ನನ್ನ ಅನೇಕ ಪದ್ಯಗಳು ಆಗಿನ ಸಂಕ್ರಮಣದಲ್ಲಿ ಹೆಚ್ಚಾಗಿದೆ. ಆಗ ಸಂಕ್ರಮಣ ಹೊರಬರ್ತಾ ಇದ್ದ 5ನೇ ಸಂಚಿಕೆನೋ 4ನೇ ಸಂಚಿಕೆನೋ ಹೊರಗಡೆ ಬಂದಿತ್ತು. 7ನೇ ಸಂಚಿಕೆಯಲ್ಲೇ ನನ್ನ ಪದ್ಯಗಳಿದೆ. ಪಾವೇಮಾಚಾರ್ಯ ಅಂತೂ ಕೂಡ ನನಗೆ ತುಂಬ ಹತ್ತಿರ ಆಗೋದರು. ಕರ್ಮವೀರ, ಸಂಯುಕ್ತ ಕರ್ನಾಟಕ ಮತ್ತು ಕಸ್ತೂರಿಯಲ್ಲೂ ಕೂಡ ನನಗೆ ಅವರು ಬರೆಸಿದರು. ನಮ್ಮ ಬುದ್ಧಿಜೀವಿಗಳು ಎತ್ತ ಸಾಗುತ್ತಿದ್ದಾರೆ ಅಂತ ನನಗೊಂದು ವಿಷಯ ಕೊಟ್ಟರು ಪಾವೇಮಾಚಾರ್ಯರು. ಅದನ್ನು ಕುರಿತು ಬರ್ಕೊಂಡು ಬನ್ನಿ ಅಂತ ಹೇಳಿದರು. ನಾನು ಲೇಖನ ಬರ್ಕೊಂಡು ಬಂದು ತೊಗೊಂಡೋಗಿ ಕೊಟ್ಟಿದ್ದೆ. ಅದನ್ನು ಪ್ರಕಟಿಸಿದರು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ವ್ಯಕ್ತಿ ಬರಹಗಾರನಾಗಿ ರೂಪಾಂತರ ಆಗಬೇಕಾದ್ರೆ ಆ ಮೆಟಾಮಾರ್ಫೋಸಿಸ್ ಹಿನ್ನೆಲೆಯಲ್ಲಿ ಅನೇಕ ಚೈತನ್ಯಗಳು ಕೆಲಸ ಮಾಡಿರುತ್ತೆ. ಅನೇಕ ಚೈತನ್ಯಗಳನ್ನು, ಅನೇಕ ಜನರ ನಿಜವಾಗಿರ್ತಕ್ಕಂಥ ಪ್ರೋತ್ಸಾಹದಿಂದನ ಚೈತನ್ಯವನ್ನು ಪಡೆದಂಥ ಯುವ ಬರಹಗಾರರು ಅವರು ಬಲಿಷ್ಠರಾಗ್ತಾ ಹೋಗ್ತಾರೆ, ಪ್ರಬಲರಾಗ್ತಾ ಹೋಗ್ತಾರೆ. ಅವರ ಲೇಖನಿಗೆ ಒಂದು ಸಾಮರ್ಥ್ಯ ದಕ್ತಾ ಹೋಗುತ್ತೆ. ನಾನಾಗ ಬೇರೆಯವರ ಸಂಸರ್ಗದಲ್ಲಿ ಮಾತಾಡುವಾಗ ಬೇರೆ ಪದಗಳನ್ನು ಹೆಕ್ಕೊಳ್ತಾ ಇದ್ದೆ. ಅವರವರಿಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಪದಕೋಶ ಇರುತ್ತೆ. ಪರ್ಸನಲ್ ಐಡಿಯೋಸಿಂಕ್ರಸೀಸ್ ಅಂತ ಹೇಳಿ ಕರಿಬೋದು. ಹಾಗೆ ನಾನು ನನ್ನ ಶೈಲಿಯನ್ನು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟೆ. ಸ್ಟೈಲ್ ಈಸ್ ದಿ ಮ್ಯಾನ್ ಅಂತಾರೆ. ಶೈಲಿಯೇ ಮನುಷ್ಯ, ಶೈಲಿಯೇ ವ್ಯಕ್ತಿತ್ವ. ಹುಬ್ಬಳ್ಳಿಯಲ್ಲಿದ್ದಷ್ಟು ದಿನ ನಾನು ಪಾಟೀಲ್ ಪುಟ್ಟಪ್ಪನವ್ರನ್ನ, ಪಾವೇಮಾಚಾರ್ಯರನ್ನ, ರಂಗನಾಥ್ ದಿವಾಕರನ್ನ ಅವರನ್ನು ಕೂಡ ನಾನು ಭೇಟಿ ಮಾಡಿದ್ದೆ. ಅದೊಂದು ಒಳ್ಳೆಯ ಸಂದರ್ಭ. ಆಗ ವಿಶಾಲ್ ಕರ್ನಾಟಕ ಬರ್ತಾಯಿತ್ತು. KF ಪಾಟೀಲ್ರನ್ನು ಕೂಡ ನಾನು ಭೇಟಿ ಮಾಡಿದ್ದೆ. ಆಗ ಬಾಡಿಗೆ ಕೊಠಡಿಯಲ್ಲಿ ಅನ್ನ ಮಾಡಿಕೊಂಡು ಹೋಟೆಲಿಂದ ಸಾಂಬಾರನ್ನು ತಂದುಕೊಂಡು ಹಾಲಿನ ಪ್ಯಾಕೆಟ್ ತೊಗೊಂಡು ಅದನ್ನು ಮೊಸರು ಮಾಡಿಕೊಂಡು ಹೀಗೆ ತಿಂದುಕೊಂಡು ಜೀವನ ಮಾಡ್ತಾಯಿದ್ವಿ. ಆನಂತರ ನಾನು ಹುಬ್ಬಳ್ಳಿಯಿಂದ ಬೀರೂರಿಗೆ ಬರಬೇಕಾಯಿತು. ಬೀರೂರು ಒಂದು ರೈಲ್ವೆ ಜಂಕ್ಷನ್. ರಾತ್ರಿ ಹೊತ್ತೇನೆ, ಹಗಲೊತ್ತಲ್ಲೇನೂ ಕೆಲಸ ಇಲ್ಲವೇ ಇಲ್ಲ. ರಾತ್ರಿ ಪಾಳಿಯಲ್ಲೇ ಕೆಲಸ. ಹಗಲೆಲ್ಲ ಮಲಗಿರೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಆಗ ಒಳ್ಳೊಳ್ಳೆಯ ಪುಸ್ತಕಗಳನ್ನು ಬೆಂಗಳೂರಿಂದ ತೊಗೊಂಡೋಗಿ, ತುಮಕೂರಿಂದ ತೊಗೊಂಡೋಗಿ ನಾನು ಒಂದು ರೀತಿಯಲ್ಲಿ ಕಂಬಳಿ ಹುಳಿದಾಗಿದ್ದಂಥವನು ಮುಂದೆ ಚಿಟ್ಟಿ ಆಗಬೇಕಾದ್ರೆ ಅವನು ಕೋಶಾವಸ್ಥೆ ಅನಿವಾರ್ಯ. ಓದು. ನಾನು ಇದನ್ನು ನನ್ನ ಮಾತುಗಳನ್ನು ಕೇಳಿಸ್ಕೊಳ್ತಕ್ಕಂಥ ಎಲ್ಲ ರಸಿಕರಿಗೆ ಹೇಳ್ತೇನೆ. ಅಧ್ಯಯನ ನಿಮ್ಮ ಅಂತರಂಗದ ಹಸಿವಾಗಬೇಕು. ಅಧ್ಯಯನ ನನ್ನ ಅಂತರಂಗದ ಹಸಿವಾದ್ರಿಂದನ ಬೇರೆ ಗ್ರಂಥಗಳನ್ನು ಓದೋದಕ್ಕೆ ಸಾಧ್ಯ ಆಯಿತು. ನನ್ನ ಪದಕೋಶ ಹಿಗ್ಗಿರಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ನಾನು ವಿಚಾರಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ನಾನು ವೈಚಾರಿಕವಾದಂಥ ವ್ಯಕ್ತಿ ಆಗೋದಕ್ಕೆ ಸಾಧ್ಯ ಆಯಿತು. ನನ್ನ ಕಲ್ಪನೆಗಳಿಗೊಂದು ಬಲ ಬಂತು. ಬೇರೆಯವರು ಹೇಗೆ ಬರೀತಾರೆ ಅದನ್ನು ಓದೋದ್ರಿಂದನ ನನ್ನ ಕಾವ್ಯಕ್ಕೆ ಒಂದು ಹೊಸ ಪ್ರಯೋಗ ಶಕ್ತಿ ಬಂತು. ಲಯಗಳು, ಮಾರ್ಪಾಟುಗಳು ಆದವು. ಬಗೆಯಲ್ಲಿ ನಾನು ಪ್ರಯೋಗಗಳನ್ನು ಮಾಡಿದ್ದೇನೆ ನನ್ನ ಕಾವ್ಯದ ಬರವಣಿಗೆಯ ರೀತಿಯಲ್ಲಿ. ಆದ್ದರಿಂದ ಒಬ್ಬ ವ್ಯಕ್ತಿ ರೂಪಾಂತರ ಆಗಬೇಕಾದ್ರೆ, ಅವನ ವ್ಯಕ್ತಿತ್ವವನ್ನು ಪಡ್ಕೊಳ್ಬೇಕಾದ್ರೆ ಹೇಗೆ ನೋಡಿ ಅವನು ಎಷ್ಟೊಂದು ಜನರ ಸಂಪರ್ಕಕ್ಕೆ ಹೋಗಬೇಕಾಗುತ್ತೆ ಅಂತ ಹೇಳಿ. ನಾನು ಕನ್ನಡಿಗಳು. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಕನ್ನಡ ನಾಡಿನ ಅಸ್ಮಿತೆ. ನಾನು ಮೈಸೂರು ಸ್ಯಾಂಡಲ್ ಸೋಪ್ ಬಳಸೋದು, ನೀವು ಈ ಸೋಪ್ ಬಳಸಿ. ನಮ್ಮ ಕನ್ನಡತನವನ್ನು ಉಳಿಸಿ. ಜೈ ಕರ್ನಾಟಕ.